ಹಾಯ್ ಸ್ನೇಹಿತರೆ, ಎಕ್ಸಾಮ್ ಗುರು ಜಾಬ್ಸ್ನ ಪ್ರತಿದಿನ ವಿವರಣೆ ಸಮೇತ 50 ಪ್ರಶ್ನೆಗಳ 5ನೇ ದಿನದ 5ನೇ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಈಗಾಗಲೇ ನಾನು 200 ಪ್ರಶ್ನೆಗಳನ್ನು ಮುಗಿಸಿದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ 201ನೇ ಪ್ರಶ್ನೆಯಿಂದ ಶುರು ಮಾಡೋಣ. 201ನೇ ಪ್ರಶ್ನೆ, ಮೊಬೈಲ್ ಫೋನುಗಳಿಂದ ಉತ್ಪತ್ತಿಯಾಗುವ ಈ ತ್ಯಾಜ್ಯಗಳಲ್ಲಿ ಯಾವ ಲೋಹ ಹೇರಳವಾಗಿದೆ? ತಾಮ್ರ. ಈ ತಾಮ್ರ ಪ್ರಾಚೀನ ಕಾಲದಲ್ಲಿ ಮಾನವ ಬಳಸಿದ ಮೊದಲ ಲೋಹವಾಗಿದೆ. ಹಾಗೆಯೇ ಇದರ ಸಂಕೇತ ಏನಂದರೆ Cu. ಇದನ್ನು ಕೆಂಪು ಲೋಹ ಅಂತಲೂ ಕರೀತಾರೆ. ಬೆಳ್ಳಿಯ ನಂತರದ ಅತಿ ಹೆಚ್ಚು ವಿದ್ಯುತ್ ವಾಹಕತೆಯನ್ನು ಹೊಂದಿರುವ ಲೋಹ ಯಾವುದಂದರೆ ತಾಮ್ರವಾಗಿದೆ. 202ನೇ ಪ್ರಶ್ನೆ, LPGಯಲ್ಲಿರುವ ರಾಸಾಯನಿಕಗಳು ಯಾವುವು? ಪ್ರೋಫೇನು C3H8, ಬ್ಯೂಟೇನು C4H10. ಹಾಗೆಯೇ LPG ಸೋರಿಕೆಯನ್ನು ಕಂಡುಹಿಡಿಯಲು ಬಳಸುವಂಥ ರಾಸಾಯನಿಕ ಯಾವುದಂದರೆ ಈಥೈಲ್ ಮರ್ಕ್ಯಾಪ್ಟನ್. 203ನೇ ಪ್ರಶ್ನೆ, ಭಾರತದ ಬ್ಯಾಂಕಿಂಗ್ ರಚನೆಯಲ್ಲಿ ಕೊನೆಯ ರೆಸಾರ್ಟ್ನ ಸಾಲಗಾರ ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ದೇಶದ ಬ್ಯಾಂಕುಗಳ ಬ್ಯಾಂಕು, ಸರ್ಕಾರದ ಬ್ಯಾಂಕು, ವಾಣಿಜ್ಯ ಬ್ಯಾಂಕುಗಳ ಅಂತಿಮ ಋಣದಾತ, ಪಾವತಿ ಸಿಲ್ಕು ಲೆಕ್ಕಾಚಾರ ಸಂಸ್ಥೆ, ಹೀಗೆ ಹಲವು ಹೆಸರುಗಳಿಂದ ಕರಿತೀವಿ. ಈ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು 1935 ಏಪ್ರಿಲ್ 1ರಂದು. ಇದಕ್ಕೆ ಶಿಫಾರಸು ನೀಡಿದ ಸಮಿತಿ ಅಂದರೆ ಈ ಬ್ಯಾಂಕು ಸ್ಥಾಪನೆಗೆ ಶಿಫಾರಸು ನೀಡಿದ ಸಮಿತಿ ಯಾವುದಂದರೆ ಹಿಲ್ಟನ್ ಯಂಗ್ ಸಮಿತಿ. ಇದು ರಾಷ್ಟ್ರೀಕರಣ ಆಗಿದ್ದು ಯಾವಾಗಂದರೆ 1949 ಜನವರಿ 1ರಂದು ರಾಷ್ಟ್ರೀಕರಣವಾಗುತ್ತೆ. ಈ ರಿಸರ್ವ್ ಬ್ಯಾಂಕ್ನ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. 204ನೇ ಪ್ರಶ್ನೆ, ಕರ್ನಾಟಕದ ಸಹಕಾರ ಚಳುವಳಿಯ ತೊಟ್ಟಿಲು ಯಾವುದು? ಧಾರವಾಡ. ಹಾಗೆಯೇ ಸಹಕಾರ ಚಳುವಳಿ ಮೊದಲು ಪ್ರಾರಂಭವಾಗಿದ್ದೆಲ್ಲ ಅಂದರೆ ಗದಗಿನ ಕಣಗಿನ ಹಾಲ್ನಲ್ಲಿ ಮೊದಲು ಪ್ರಾರಂಭವಾಗುತ್ತೆ. ಇದರ ನೇತೃತ್ವ ವಹಿಸಿದವರು ಯಾರಂದರೆ ಸಿದ್ದಣ್ಣಗೌಡ ರಾಮಣ್ಣಗೌಡ ಪಾಟೀಲು. ಮತ್ತು ಸಹಕಾರಿ ಮ್ಯೂಸಿಯಂ ಎಲ್ಲಿದೆ ಕರ್ನಾಟಕದಲ್ಲಿ ಅಂದರೆ ಮಂಗಳೂರು. 205ನೇ ಪ್ರಶ್ನೆ, ಸಂಪೂರ್ಣವಾಗಿ ಭಾರತೀಯರು ನಿರ್ವಹಿಸಿದ ಮೊದಲ ಬ್ಯಾಂಕ್ ಯಾವುದು? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಈ ಬ್ಯಾಂಕ್ ಸ್ಥಾಪನೆಯಾಗಿದ್ದು 1894 ಮೇ 19ರಲ್ಲಿ ಪಂಜಾಬಿನ ಲಾಹೋರ್ನಲ್ಲಿ ಸ್ಥಾಪನೆಯಾಗುತ್ತೆ. ಇದನ್ನು ಸ್ಥಾಪನೆ ಮಾಡಿದವರು ಲಾಲಾ ಲಜಪತ್ ರಾಯ್. ಈ ಲಾಲಾ ಲಜಪತ್ ರಾಯ್ ಅವರಿಗೆ ಪಂಜಾಬಿನ ಕೇಸರಿ ಅಂತ ಬಿರುದಿತ್ತು. ಈ ಬ್ಯಾಂಕ್ ರಾಷ್ಟ್ರೀಕರಣ ಆಗಿದ್ದು ಯಾವಾಗಂದರೆ 1969ರಲ್ಲಿ ರಾಷ್ಟ್ರೀಕರಣ ಆಗುತ್ತೆ. ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಕೇಂದ್ರ ಕಚೇರಿ ಮೊದಲು ಪಂಜಾಬಿನ ಲಾಹೋರ್ನಲ್ಲಿತ್ತು. ಅದಾದ ನಂತರ 1947ರಲ್ಲಿ ಇದನ್ನು ನವದೆಹಲಿಗೆ ಶಿಫ್ಟ್ ಮಾಡ್ತಾರೆ. 206ನೇ ಪ್ರಶ್ನೆ, ಮಾನವನ ದೇಹದಲ್ಲಿರುವ ಅತಿ ಚಿಕ್ಕ ಗ್ರಂಥಿ ಯಾವುದು? ಪೀನಿಯಲ್ ಗ್ರಂಥಿ. ಈ ಪೀನಿಯಲ್ ಗ್ರಂಥಿಯನ್ನು 3ನೇ ಕಣ್ಣು ಅಂತಲೂ ಕರಿತೀವಿ. ಹಾಗೆಯೇ ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದಂದರೆ ಯಕೃತ್ತು. 2ನೇ ಅತಿ ದೊಡ್ಡ ಗ್ರಂಥಿ ಯಾವುದಂದರೆ ಮೆದೋಜಿರಕಾಂಗ ಗ್ರಂಥಿ. 207ನೇ ಪ್ರಶ್ನೆ, ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ವಿದ್ಯುತ್ ಉತ್ಪಾದಿಸಲು ಯಾವ ವಿಧಾನವನ್ನು ಬಳಸಲಾಗುತ್ತದೆ? ಕುದಿಯುವ ನೀರಿನ ಮೂಲಕ. 208ನೇ ಪ್ರಶ್ನೆ, ಮಂಜು ಅಥವಾ ಹೊಗೆಯ ಧೂಳಿನಿಂದ ಯಾವ ಬಣ್ಣ ಕನಿಷ್ಠ ದೂರ ಚದುರುತ್ತದೆ? ಕೆಂಪು ಬಣ್ಣ. ಹೆಚ್ಚಿನ ಮಾಹಿತಿ ನೋಡೋದಾದರೆ ಬೆಳಕಿನ ವಕ್ರೀಭವನ ಸಂದರ್ಭದಲ್ಲಿ ಕೆಂಪು ಬಣ್ಣ ಅತಿ ಕಡಿಮೆ ಬಾಗುತ್ತದೆ ಮತ್ತು ನೇರಳೆ ಬಣ್ಣ ಅತಿ ಹೆಚ್ಚು ಬಾಗುತ್ತದೆ. 209ನೇ ಪ್ರಶ್ನೆ, ರಿಯೋಸ್ಟಾಟ್ನ ಉಪಯೋಗವೇನು? ಈ ರಿಯೋಸ್ಟಾಟ್ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸುತ್ತದೆ ಮತ್ತು ಕಡಿಮೆ ಮಾಡುತ್ತದೆ. ಹಾಗೆಯೇ ವಿದ್ಯುತ್ ಸಾಮರ್ಥ್ಯ ಅಳೆಯುವ ಅಂತಾರಾಷ್ಟ್ರೀಯ ಮಾನ ಯಾವುದಂದರೆ ವ್ಯಾಟ್. 210ನೇ ಪ್ರಶ್ನೆ, ಫ್ಯೂಸ್ ತಂತಿಯನ್ನು ಯಾವ ತಂತಿಯಲ್ಲಿ ಸೇರಿಸಲಾಗುವುದು? ಉತ್ತರ ಲೈವ್ ತಂತಿ. ಈ ಫ್ಯೂಸ್ ತಂತಿಯನ್ನು ಯಾವ ಮಿಶ್ರಲೋಹದಿಂದ ಮಾಡಿರ್ತಾರೆ ಅಂದರೆ ಸೀಸ ಮತ್ತು ತವರ. 211ನೇ ಪ್ರಶ್ನೆ, ಕಡಿಮೆ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಅಳೆಯುವ ಉಪಕರಣ ಅಥವಾ ಸಾಧನ ಯಾವುದು? ಗ್ಯಾಲ್ವನೋಮೀಟರ್. ಹಾಗೆಯೇ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಅಳೆಯುವ ಉಪಕರಣ ಅಥವಾ ಸಾಧನ ಅಮ್ಮೀಟರ್. 212ನೇ ಪ್ರಶ್ನೆ, ಬೆಳಕಿನ ವಿದ್ಯಮಾನದಲ್ಲಿ ನಕ್ಷತ್ರಗಳು ಮಿನುಗಲು ಕಾರಣವೇನು? ಬೆಳಕಿನ ವಕ್ರೀಭವನ. ಈ ಬೆಳಕಿನ ವಕ್ರೀಭವನದ ಅನ್ವಯ ನೋಡೋದಾದರೆ ನೀರು ತುಂಬಿದ ಗಾಜಿನ ಲೋಟದಲ್ಲಿ ಓರೆಯಾಗಿ ಇಟ್ಟ ಪೆನ್ಸಿಲ್ ಬಾಗಿದಂತೆ ಕಾಣುವುದು ಮತ್ತು ಕೊಳದಲ್ಲಿರುವ ಮೀನು ದಡದಲ್ಲಿರುವ ವ್ಯಕ್ತಿಗೆ ಮೇಲೆ ಬಂದಂತೆ ಗೋಚರವಾಗುವುದು. ಇವೆರಡು ಬೆಳಕಿನ ವಕ್ರೀಭವನದ ಅನ್ವಯಗಳು. 213ನೇ ಪ್ರಶ್ನೆ, ರಕ್ತವು ಯಾವ ದ್ರವ ಮಾಧ್ಯಮವನ್ನು ಹೊಂದಿರುತ್ತದೆ? ಪ್ಲಾಸ್ಮಾ. ಈ ರಕ್ತದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದನ್ನು ಸಿರಾಲಜಿ ಅಂತೀವಿ. ರಕ್ತದ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಹೆಮಟಾಲಜಿ ಅಂತ ಕರಿತೀವಿ. 214ನೇ ಪ್ರಶ್ನೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಯಾವಾಗ ಸ್ಥಾಪನೆಯಾಯಿತು? 1909 ಮೇ 27. ಇದರ ಸಂಸ್ಥಾಪಕರು ಯಾರಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. 215ನೇ ಪ್ರಶ್ನೆ, ಯಾವ ಸ್ವಾತಂತ್ರ್ಯ ಹೋರಾಟಗಾರ ಕಾರಾಗೃಹದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಮೃತಪಟ್ಟರು? ಜತಿನ್ ದಾಸ್. ಇವರು 1929ರಲ್ಲಿ 64 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿ ಮರಣ ಹೊಂದುತ್ತಾರೆ. 216ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? 1ನೇ ಹರಿಹರ ಮತ್ತು 1ನೇ ಬುಕ್ಕರಾಯ.
ಕ್ರಿಸ್ತಶಕ 1336ರಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ತುಂಗಾಭದ್ರಾ ನದಿಯ ದಂಡೆ ಮೇಲೆ ಸ್ಥಾಪನೆಯಾಗುತ್ತದೆ. 217ನೇ ಪ್ರಶ್ನೆ, ಭರತೇಶ ವೈಭವ ಕೃತಿಯ ಕರ್ತೃ ಯಾರು? ರತ್ನಾಕರ ವರ್ಣಿ. ಹಾಗೆಯೇ ಪ್ರಭುಲಿಂಗ ಲೀಲೆ ಬರೆದವರು ಚಾಮರಸ, ಗದುಗಿನ ಭಾರತ ಬರೆದವರು ಕುಮಾರವ್ಯಾಸ. 218 ಕನ್ನಡ ಸಾಹಿತ್ಯ ಪರಿಷತ್ ಯಾವಾಗ ಸ್ಥಾಪನೆಯಾಯಿತು? 1915. ಮೈಸೂರಿನ ಅರಸರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆ ಅವಧಿಯಲ್ಲಿ ಇದು ಸ್ಥಾಪನೆಯಾಗುತ್ತೆ. ಇದರ ಕೇಂದ್ರ ಕಚೇರಿ ಇರೋದು ಬೆಂಗಳೂರಿನಲ್ಲಿ. 2023ರಲ್ಲಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆಯುತ್ತೆ. ಅದರ ಅಧ್ಯಕ್ಷತೆ ವಹಿಸಿದವರು ದೊಡ್ಡರಂಗೇಗೌಡ. ನೆಕ್ಸ್ಟ್ 2024ರಲ್ಲಿ ಫೆಬ್ರವರಿಯಲ್ಲಿ ಮಂಡ್ಯದಲ್ಲಿ ನಡೆಯುತ್ತೆ. ಅದು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನವಾಗಿದೆ. 219ನೇ ಪ್ರಶ್ನೆ, ಯಾವ ಪ್ರವಾಸಿಗ ತನ್ನ ಅನುಭವಗಳನ್ನು ಕಿತಾಬ್-ಇ ರೆಹಲದಲ್ಲಿ ಬರೆದಿಟ್ಟಿದ್ದಾನೆ? ಇಬ್ನ್ ಬಟೂಟಾ. ಇವರು ಅರಬ್ ದೇಶದ ಪ್ರವಾಸಿಗ. ಮತ್ತು ಮಹಮ್ಮದ್ ಬಿನ್ ತುಘಲಕ್ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಬೇಕಾದ್ರೆ ಇವರೊಂದು ಹೇಳಿಕೆ ಹೇಳ್ತಾರೆ. ಯಾರಂದರೆ ಇಬ್ನ್ ಬಟೂಟಾ. ಏನಂತ ಹೇಳ್ತಾರೆ ಅಂದರೆ, ದೆಹಲಿಯಲ್ಲಿ ಒಬ್ಬ ಕುರುಡನಾಗಲಿ ಅಥವಾ ಕುಂಟನಾಗಲಿ ಇರಲಿಲ್ಲ ಅಂತ ಹೇಳ್ತಾರೆ. 220ನೇ ಪ್ರಶ್ನೆ, ಪಾಶ್ಚಿಮಾತ್ಯ ಔಷಧಿ ಕ್ಷೇತ್ರದಲ್ಲಿ ಪದವಿ ಪಡೆದ ಮೊದಲ ಮಹಿಳಾ ವೈದ್ಯೆ ಯಾರು? ಕದಂಬಿನಿ ಗಂಗೂಲಿ. ಇವರು ಡಿಗ್ರಿ ಪಡೆದಿದ್ದೆಲ್ಲಿ ಅಂದರೆ ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಪಡಿತಾರೆ. ಹಾಗೆಯೇ 1889ರಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 5ನೇ ಅಧಿವೇಶನದಲ್ಲಿ ಮಹಿಳಾ ಪ್ರತಿನಿಧಿಯಾಗಿ ಭಾಗವಹಿಸ್ತಾರೆ. 221ನೇ ಪ್ರಶ್ನೆ, ಬಂಗಾಳ ವಿಭಜನೆ ಮಾಡಿದವರು ಯಾರು? ಲಾರ್ಡ್ ಕರ್ಜನ್. 1905 ಅಕ್ಟೋಬರ್ 16ರಂದು ಲಾರ್ಡ್ ಕರ್ಜನ್ ರವರು ಹಿಂದೂ ಮುಸ್ಲಿಂ ಎರಡು ಭಾಗಗಳಾಗಿ ಬಂಗಾಳ ವಿಭಜನೆಯನ್ನು ಮಾಡ್ತಾರೆ. ಮತ್ತು 1911 ಡಿಸೆಂಬರ್ 12ರಂದು ಚಾರ್ಲ್ಸ್ ಆರ್ಡಿಂಜ್ ರವರು ಬಂಗಾಳ ವಿಭಜನೆಯನ್ನು ರದ್ದು ಮಾಡ್ತಾರೆ. 222ನೇ ಪ್ರಶ್ನೆ, ಇಲ್ಬರ್ಟ್ ಮಸೂದೆಯನ್ನು ಜಾರಿಗೊಳಿಸಿದವರು ಯಾರು? ಲಾರ್ಡ್ ರಿಪ್ಪನ್. ಇವರು 1883ರಲ್ಲಿ ಈ ಮಸೂದೆಯನ್ನು ಜಾರಿಗೊಳಿಸ್ತಾರೆ. ಹಾಗೆಯೇ 1882ರಲ್ಲಿ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಿಸಿದಂಥ ಘೋಷಣೆಯನ್ನು ಹೊರಡಿಸ್ತಾರೆ. ಹಾಗಾಗಿ ಇವರಿಗೆ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತಲೂ ಕರೀತಾರೆ. 223ನೇ ಪ್ರಶ್ನೆ, ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ಲಾರ್ಡ್ ಕ್ಯಾನಿಂಗ್. ಮತ್ತು ಭಾರತದ ಮೊದಲ ವೈಸ್ರಾಯ್ ಯಾರಂದ್ರೂ ಲಾರ್ಡ್ ಕ್ಯಾನಿಂಗೇ ಆಗಿರ್ತಾರೆ. ಮತ್ತು ಇವರ ಕಾಲದಲ್ಲಿ 1861ರಲ್ಲಿ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಮತ್ತು ಭಾರತೀಯ ಹೈಕೋರ್ಟ್ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. 224ನೇ ಪ್ರಶ್ನೆ, ಬ್ರಿಟಿಷ್ ಸರ್ಕಾರ ಜಲಿಯನ್ ವಾಲಾಬಾಗ್ ಕಗ್ಗೊಲೆ ತಪಾಸಣೆ ಮಾಡಲು ನೇಮಿಸಿದ ಕಮಿಷನ್ ಅಥವಾ ನಿಯೋಗ ಯಾವುದು? ಹಂಟರ್ ಕಮಿಷನ್. ಈ ಜಲಿಯನ್ ವಾಲಾಬಾಗ್ ನಡೆದಿದ್ದು ಯಾವಾಗಂದರೆ 1919 ಏಪ್ರಿಲ್ 13ರಂದು ನಡೆಯುತ್ತೆ. ಈ ಜಲಿಯನ್ ವಾಲಾಬಾಗ್ ಎಲ್ಲಿದೆ ಅಂದರೆ ಪಂಜಾಬಿನ ಅಮೃತಸರದ ಬಳಿಯಲ್ಲಿ ಈ ಸ್ಥಳವನ್ನು ನಾವು ಕಾಣಬಹುದು. ಇಲ್ಲಿ ಸೇರಿದಂತಹ ಜನರ ಮೇಲೆ ಗುಂಡಿನ ದಾಳಿ ನಡೆಸಲು ಆದೇಶ ಮಾಡಿದನು ಯಾರಂದರೆ ಜನರಲ್ ಡಯರ್. 225ನೇ ಪ್ರಶ್ನೆ, ಭಾರತದ ಪ್ರಥಮ ಉಪರಾಷ್ಟ್ರಪತಿ ಯಾರು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಸಂವಿಧಾನದ 63ನೇ ವಿಧಿಯಲ್ಲಿ ಉಪರಾಷ್ಟ್ರಪತಿಗೆ ಅವಕಾಶ ಕಲ್ಪಿಸಲಾಗಿದೆ. ಮತ್ತು ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಜೊತೆಗೆ ದೇಶದ 2ನೇ ಪ್ರಜೆ ಕೂಡ ಆಗಿರುತ್ತಾರೆ. ಭಾರತ ದೇಶದ ಮೊದಲ ಮತ್ತು ದೀರ್ಘಾವಧಿಯ ಉಪರಾಷ್ಟ್ರಪತಿ ಯಾರಂದರೆ ಸರ್ವಪಲ್ಲಿ ರಾಧಾಕೃಷ್ಣನ್. 226ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಧ್ವಜದ ನಿಯಮವು ಯಾವಾಗಿಂದ ಜಾರಿಗೊಳಿಸಲಾಯಿತು? 2002 ಜನವರಿ 26ರಂದು. ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರಂದರೆ ಪಿಂಗಾಳಿ ವೆಂಕಣ್ಣಯ್ಯ. ಹಾಗೆಯೇ ಈ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲದ ಅನುಪಾತ ಎಷ್ಟಿದೆ ಅಂದರೆ 2:3. 227ನೇ ಪ್ರಶ್ನೆ, ಭಾರತದ ಪ್ರಥಮ ಭಾಷೆ ಆಧಾರಿತ ಅಥವಾ ಅನುಸಾರ ರಚನೆಯಾದ ರಾಜ್ಯ ಯಾವುದು? ಆಂಧ್ರ ಪ್ರದೇಶ. ಈ ಆಂಧ್ರ ಪ್ರದೇಶ 1953 ಅಕ್ಟೋಬರ್ 1ರಂದು ರಚನೆಯಾಗುತ್ತೆ. ಈ ರಚನೆಗೆ ಕಾರಣಕರ್ತರಾದವರು ಪೊಟ್ಟಿ ಶ್ರೀರಾಮುಲು. ಇವರು 58 ದಿವಸಗಳ ಕಾಲ ಉಪವಾಸದ ಫಲವಾಗಿ ಈ ರಾಜ್ಯ ರಚನೆಯಾಗುತ್ತದೆ. 228ನೇ ಪ್ರಶ್ನೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು? ಉಮೇಶ್ ಚಂದ್ರ ಬ್ಯಾನರ್ಜಿ. ಈ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿದ್ದು ಯಾವಾಗಂದರೆ 1885 ಡಿಸೆಂಬರ್ 28ರಂದು ಎ.ಒ. ಹ್ಯೂಮ್ ರವರು ಸ್ಥಾಪನೆ ಮಾಡ್ತಾರೆ. ಇದರ ಮೊದಲ ಅಧಿವೇಶನ ಎಲ್ಲಿ ನಡೀತದೆ ಅಂದರೆ ಮುಂಬೈನ ತೇಜ್ಪಾಲ್ ಸಂಸ್ಕೃತ ಶಾಲಾ ಆವರಣದಲ್ಲಿ ನಡೆಯುತ್ತದೆ. 229ನೇ ಪ್ರಶ್ನೆ, ರಾಷ್ಟ್ರೀಯ ಮತದಾರರ ದಿನ ಎಂದು ಆಚರಿಸಲಾಗುತ್ತದೆ? ಜನವರಿ 25. ಕೇಂದ್ರ ಚುನಾವಣಾ ಆಯೋಗ 1950 ಜನವರಿ 25ರಂದು ಸ್ಥಾಪನೆಯಾದ ಹಿನ್ನೆಲೆಯಲ್ಲಿ ಈ ರಾಷ್ಟ್ರೀಯ ಮತದಾರರ ದಿನವನ್ನು ಜನವರಿ 25ರಂದು ಆಚರಿಸಲಾಗುತ್ತದೆ. 230ನೇ ಪ್ರಶ್ನೆ, ಭಾರತದಲ್ಲಿ ಮೊದಲು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾವಾಗ ಘೋಷಿಸಲಾಯಿತು? 1962ರಲ್ಲಿ. ಅಂದರೆ ಚೀನಾ ಮತ್ತು ಭಾರತದ ನಡುವೆ 1962ರಲ್ಲಿ ಯುದ್ಧ ನಡೀಬೇಕಾದ್ರೆ ರಾಷ್ಟ್ರಪತಿಯಾಗಿದ್ದಂತಹ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. 231ನೇ ಪ್ರಶ್ನೆ, NWRCಯ ಪೂರ್ಣ ರೂಪವೇನು?
ನ್ಯಾಷನಲ್ ವಾಟರ್ ರಿಸೋರ್ಸ್ ಕೌನ್ಸಿಲ್. ಇದು ಸ್ಥಾಪನೆ ಆಗಿದ್ದು 1983ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಅಧ್ಯಕ್ಷರಾಗಿರ್ತಾರೆ ಅಂದರೆ ಪ್ರಧಾನಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ. ಹಾಗೆಯೇ ಕೇಂದ್ರ ಜಲ ಸಂಪನ್ಮೂಲ ಸಚಿವಾಲಯದ ಸಚಿವರು ಉಪಾಧ್ಯಕ್ಷರಾಗಿರ್ತಾರೆ. 232ನೇ ಪ್ರಶ್ನೆ, CAGಯ ಪೂರ್ಣ ರೂಪವೇನು? ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್. ಈ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅವರಿಗೆ 148ನೇ ವಿಧಿಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಇವರಿಗೆ ಸಾರ್ವಜನಿಕ ಹಣಕಾಸಿನ ಕಾವಲು ನಾಯಿ ಅಂತಲೂ ಕರೀತಾರೆ. ಇವರಿಗೆ ರಾಷ್ಟ್ರಪತಿಯವರು ನೇಮಕ ಮಾಡಿ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. 233ನೇ ಪ್ರಶ್ನೆ, ರಾಜ್ಯದ ಸರ್ವೋಚ್ಚ ಕಾನೂನು ಅಧಿಕಾರಿ ಯಾರು? ಅಡ್ವೊಕೇಟ್ ಜನರಲ್. ಈ ಅಡ್ವೊಕೇಟ್ ಜನರಲ್ ಅವರಿಗೆ 165ನೇ ವಿಧಿಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಈ ಹುದ್ದೆ ನೇಮಕವಾಗಲು ಹೈಕೋರ್ಟ್ ನ್ಯಾಯಾಧೀಶರ ಅರ್ಹತೆ ಹೊಂದಿರಬೇಕು ಅಥವಾ ಭಾರತದ ಯಾವುದಾದರೂ ಹೈಕೋರ್ಟ್ನಲ್ಲಿ 10 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕಾಗುತ್ತೆ. ಈ ಅಡ್ವೊಕೇಟ್ ಜನರಲ್ ಅವರು ರಾಜ್ಯದ 2 ಸದನಗಳಲ್ಲಿ ಅಧಿವೇಶನದಲ್ಲಿ ಭಾಗವಹಿಸ್ಬೋದು, ಮಾತನಾಡ್ಬೋದು, ಆದರೆ ಮತದಾನ ಮಾಡುವ ಅವಕಾಶ ಇವರಿಗಿಲ್ಲ. 234ನೇ ಪ್ರಶ್ನೆ, ಮಾಲ್ಡೀವ್ಸ್ನಿಂದ ಲಕ್ಷದ್ವೀಪವನ್ನು ಬೇರೆ ಮಾಡುವ ಕಡಲುಗಾಲುವೆ ಯಾವುದು? 8 ಡಿಗ್ರಿ ಕಾಲುವೆ. 235ನೇ ಪ್ರಶ್ನೆ, ಚಿಲ್ಕಾ ಸರೋವರವು ಎಲ್ಲಿದೆ? ಒಡಿಶಾ ರಾಜ್ಯದಲ್ಲಿದೆ. ಇದು ಭಾರತದ ಅತಿದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. 236ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮಾನ್ಸೂನ್ ಪೂರ್ವ ತುಂತುರು ಮಳೆಯನ್ನು ಏನೆಂದು ಕರೆಯುತ್ತಾರೆ? ಚೆರ್ರಿ ಬ್ಲಾಸಮ್. ಹಾಗೆಯೇ ಕೇರಳದಲ್ಲಿ ಈ ಮಳೆಯನ್ನು ಮಾವಿನ ಹೊಯ್ಲು ಅಂತ ಕರೀತಾರೆ. ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಖಿ ಅಂತ ಕರೀತಾರೆ. 237ನೇ ಪ್ರಶ್ನೆ, ಅಪ್ಪಿಕ ಚಳುವಳಿ ಆಂದೋಲನವನ್ನು ಯಾರು ಪ್ರಾರಂಭಿಸಿದರು? ಪಾಂಡುರಂಗ ಹೆಗಡೆ. ಇವರು 1983ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಆಂದೋಲನವನ್ನು ಕೈಗೊಳ್ತಾರೆ. 238ನೇ ಪ್ರಶ್ನೆ, ಪೆರಿಯಾರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಕೇರಳ. 239ನೇ ಪ್ರಶ್ನೆ, ಒಂದು ರಾಜ್ಯ ಹಲವು ಜಗತ್ತುಗಳು. ಇದು ಯಾವ ರಾಜ್ಯದ ಪ್ರವಾಸೋದ್ಯಮದ ಧ್ಯೇಯವಾಕ್ಯವಾಗಿದೆ? ಕರ್ನಾಟಕ. 240ನೇ ಪ್ರಶ್ನೆ, ಕಬ್ಬಿಣದ ಉತ್ಕೃಷ್ಟವಾದ ಅದಿರು ಯಾವುದು? ಮ್ಯಾಗ್ನೆಟೈಟ್. ಕಬ್ಬಿಣದ ಅದಿರುಗಳು ಯಾವುದಂದರೆ ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಮೊನೈಟ್, ಸಿಡರೈಟ್. 241ನೇ ಪ್ರಶ್ನೆ, ಕಬ್ಬಿಣದ ಅತ್ಯಂತ ಕಡಿಮೆ ಗುಣಮಟ್ಟದ ಅದಿರು ಯಾವುದು? ಸಿಡರೈಟ್. ಈ ಕಬ್ಬಿಣದ ಅದಿರಿನ ಗುಣಮಟ್ಟದ ಆಧಾರದ ಮೇಲೆ ಕಾಲಾನುಕ್ರಮ ನೋಡೋದಾದರೆ ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಮೊನೈಟ್, ಸಿಡರೈಟ್. 242ನೇ ಪ್ರಶ್ನೆ, ಜಗತ್ತಿನ ಏಕೈಕ ತೇಲುವ ಸರೋವರ ಯಾವುದು? ಲೋಕ್ಟಾಕ್ ಸರೋವರ. ಇದು ಮಣಿಪುರ ರಾಜ್ಯದಲ್ಲಿದೆ. 243ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಗಂಗಾ ನದಿಯ ಡಾಲ್ಫಿನ್. ಇದು ಕೇವಲ ಸಿಹಿನೀರಿನಲ್ಲಿ ಮಾತ್ರ ವಾಸವಾಗುತ್ತದೆ. 244ನೇ ಪ್ರಶ್ನೆ, ಜಗತ್ತಿನ ಕಾಫಿ ಪಾತ್ರೆ ಎಂದು ಹೆಸರಾಗಿರುವ ದೇಶ ಯಾವುದು? ಬ್ರೆಜಿಲ್. ಈ ಬ್ರೆಜಿಲ್ ದೇಶ ದಕ್ಷಿಣ ಅಮೆರಿಕದ ಅತ್ಯಂತ ದೊಡ್ಡ ದೇಶವಾಗಿದೆ. ಮತ್ತು ಈ ಬ್ರೆಜಿಲ್ನ ರಿಯೋ ಡಿ ಜನೈರೋ ಬಂದರನ್ನು ಜಗತ್ತಿನ ಅತಿದೊಡ್ಡ ಕಾಫಿಯ ಬಂದರು ಅಂತ ಕರೀತಾರೆ. 245ನೇ ಪ್ರಶ್ನೆ, ಮೈಕ್ರೋ ಚಿಪ್ಗಳನ್ನು ತಯಾರಿಸಲು ಯಾವ ಧಾತು ಉಪಯೋಗಿಸುವರು? ಸಿಲಿಕಾನ್. ಹಾಗೆಯೇ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಕ್ಷೇತ್ರದಲ್ಲಿ ಕ್ರಾಂತಿ ಉಂಟು ಮಾಡಿದ ಅಲೋಹ ಯಾವುದಂದರೆ ಸಿಲಿಕಾನ್. ಮತ್ತು ಭೂಮಿಯ ತೊಗಟೆಯಲ್ಲಿ ಹೇರಳವಾಗಿ ದೊರೆಯುವ ಮೂಲ ವಸ್ತುಗಳಲ್ಲಿ ಸಿಲಿಕಾನ್ 2ನೇ ಸ್ಥಾನದಲ್ಲಿದೆ. ಭಾರತದ ಸಿಲಿಕಾನ್ ವ್ಯಾಲಿ ಯಾವುದಂದರೆ ಬೆಂಗಳೂರು. 246ನೇ ಪ್ರಶ್ನೆ, ಅಡಿಗೆ ಸೋಡಾದ ರಾಸಾಯನಿಕ ಹೆಸರೇನು? ಸೋಡಿಯಂ ಬೈಕಾರ್ಬೋನೇಟ್. ಹಾಗೆಯೇ ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್. 247ನೇ ಪ್ರಶ್ನೆ, ALUನ ಪೂರ್ಣ ರೂಪವೇನು? ಅರಿಥ್ಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್. 248ನೇ ಪ್ರಶ್ನೆ, ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು? ಸೆರೆಬ್ರಮ್. 249ನೇ ಪ್ರಶ್ನೆ, ಗದ್ದರ್ ಪಾರ್ಟಿಯ ಸಂಸ್ಥಾಪಕರು ಯಾರು? ಲಾಲಾ ಹರದಯಾಳ್. ಇವರು 1913ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಈ ಪಾರ್ಟಿಯನ್ನು ಸ್ಥಾಪನೆ ಮಾಡ್ತಾರೆ. 250ನೇ ಪ್ರಶ್ನೆ, ಬ್ರಿಟಿಷರ ಭಾರತದಲ್ಲಿ ದೆಹಲಿಗಿಂತ ಮೊದಲು ಭಾರತದ ರಾಜಧಾನಿ ಎಲ್ಲಿತ್ತು? ಕೋಲ್ಕತ್ತಾ. 1911ಕ್ಕಿಂತ ಮುಂಚಿತವಾಗಿ ರಾಜಧಾನಿ ಕೋಲ್ಕತ್ತಾದಲ್ಲಿತ್ತು. 1911 ಡಿಸೆಂಬರ್ 12ರಂದು ಲಾರ್ಡ್ ಹಾರ್ಡಿಂಜ್ರವರು ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಮಾಡ್ತಾರೆ. ಸ್ನೇಹಿತರೆ, ಇವಿಷ್ಟು ಇವತ್ತಿನ 50 ಪ್ರಶ್ನೆಗಳು. ಈ ಹಿಂದಿನ 4 ವಿಡಿಯೋಗಳನ್ನ ನೋಡಬೇಕಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 4 ವಿಡಿಯೋದ ಲಿಂಕ್ ಹಾಕಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ.